ಸರ್, ಈಗ ಧರ್ಮಸ್ಥಳ ವಿಷಯದಲ್ಲಿ ಮಾಡಿರೋದು ಷಡ್ಯಂತ್ರ ಅನ್ನೋ ರೀತಿ ಅಲ್ಲಿನ ಸರ್ಕಾರದ ವಕೀಲರೇ ಹೇಳಿರುವಂಥದ್ದು. ಈ ಷಡ್ಯಂತ್ರದ ಬಗ್ಗೆ ನೀವೇನಂತೀರಾ? ಮೇಡಮ್ ಇದನ್ನು ಮಾಡಿದ್ರೆ ಇಷ್ಟು ದಿನ ಈ ಥರ ಪತ್ತೆ ಆಗ್ಬೇಕಾಯ್ತಲ್ಲ. ಸುಮ್ಮನೆ ಅವ್ರ ಮೇಲೆ ಇವ್ರು ಹೊಳ್ಳಿ, ಇವ್ರ ಮೇಲೆ ಅವ್ರು ಹೊಳ್ಳಿ, ಸುಮ್ಮನೆ ಅದು ಸಾಕ್ಷಿ ಇಲ್ಲ, ಏನಿಲ್ಲ, ಸುಮ್ಮನೆ ಅದು ಸುಳ್ಳು ಆರೋಪನೆ. ಅದು ಅಷ್ಟು ಸತ್ಯ ಇದ್ರೆ ಮಂಜುನಾಥ ಸ್ವಾಮಿ ತೋರಿಸ್ಲಿ ಬಿಡಿ, ಯಾರು ಏನು ಮಾಡಿದಾರೆ ಅಂತ ತೋರಿಸ್ಲಿ. ಅಣ್ಣಪ್ಪ ಸ್ವಾಮಿ ಇದ್ದಾನೆ, ಮಂಜುನಾಥ ಸ್ವಾಮಿ ಇದ್ದಾರೆ, ಅಷ್ಟೇ. ಇವೆಲ್ಲ ಸುಳ್ಳು, ಸುಮ್ಮನೆ ನಾವು ಹೇಳೋಕ್ಕಲ್ಲ, ನೀವು ಹೇಳೋಕ್ಕಲ್ಲ, ಅವ್ರು ಹೇಳಿದ್ರು ಅಂತ. ಅದು ದೇವರೇ ಶಾಪ ಕೊಡ್ಬೇಕಷ್ಟೇ. ಅದಕ್ಕೆ ಬೇಕಂತ ರಾಜಕೀಯ ಮಾಡ್ತಾವ್ರು ಅಷ್ಟೇ. ಅವರು ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದು ಸತ್ಯ ಸಾಕ್ಷಿ ತೋರಿಸಲ್ಲ, ಅವರು ಸತ್ಯ ಬರಲ್ಲ, ಸುಮ್ಮನೆ ಸುಳ್ಳು ಆರೋಪ ಮಾಡ್ತಾವ್ರು ಅಷ್ಟೇ. ಅವರು ಮಾಡಲಿ, ಸತ್ಯ ಅದೇನಿದೆ ದೇವ್ರು ಒಂದಲ್ಲ ಒಂದಿನ ತೋರಿಸುತ್ತೆ, ಸಿಕ್ತಿ ಅನುಭವಿಸ್ತಾರೆ ಅಷ್ಟೇ. ಅಂದರೆ ನಿಜವಾಗ್ಲೂ ಅಲ್ಲಿ ರೇಪ್ ಆಗಿರೋದು ಹೌದಾದರೆ ಅದು ಯಾರು ನೋಡಿದರೆ ನಿಜ ಅನಿಸುತ್ತೆ. ಇಲ್ಲ ಅಂತ ಹೇಳಿದ್ರೆ ಇನ್ನು ಯಾರು ಮೂರನೇವರು ಸಾಕ್ಷಿ ಹೇಳಿದರೆ ನಿಜ ಅಂತ ಹೊರಬರ್ಬೋದು ಅಷ್ಟೇ. ಬಿಟ್ಟರೆ ಈಗ ಪೇಪರ್ನಲ್ಲಿಯೂ ಬರುತ್ತೆ, ಮೊಬೈಲ್ನಲ್ಲೂ ಬರುತ್ತೆ, ಪ್ರತಿಯೊಂದರಲ್ಲೂ ಟಿ ವಿಯಲ್ಲೂ ಬರುತ್ತೆ. ಆದರೆ ನಾವಂತೂ ನೋಡಿಲ್ಲ. ಆದರೆ ಏನಂತ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯೇ ನೋಡಬೇಕಾಗುತ್ತೆ. ನ್ಯಾಯ ಸಿಗ್ಬೋದು. ಈಗ ರೇಪ್ ಆದವರಿಗೆ ನ್ಯಾಯ ಸಿಕ್ಕಲೇಬೇಕಲ್ವ. ಅವ್ರ ತಂದೆ ತಾಯಿ ಪಾಪ ಸಾಕಿ ಹುಟ್ಟಿ ಅವ್ರನ್ನೊಂದು ಬೆಳೆಸಿದ್ದಾರೆ. ಅವರಿಗೊಂದು ಮನಸ್ಸಿನ ನೆಮ್ಮದಿ ಆಗಬೇಕಂದ್ರೆ ಸಾಕ್ಷಿ ಸಿಕ್ಕಲೇಬೇಕು. ರೇಪ್ ಮಾಡಿದ್ದು ತಪ್ಪು. ಯಾರು ಮಾಡಿರೋದು ಯಾರು ಮಾಡಿಸಿರೋದು ಅಂದರೆ ನಮಗೇನು ಗೊತ್ತಿಲ್ಲ ಸ್ವಾಮಿ. ಅಂದರೆ ಅಲ್ಲಿ ಜನರಿಗೆಲ್ಲ ಅಕ್ಕಪಕ್ಕದ ಜನರಿಗೆ ಕೇಳಿದರೆ ಅವ್ರು ಏನಾದರೂ ನ್ಯೂಸ್ ಅಲ್ಲಿಂದ ತಿಳ್ಕೊಂಡ್ರೆ ಸಾಕ್ಷಿ ಹೊರಗಡೆ ಬರುತ್ತೆ. ಅದು ನನಗೆ ಅಂತೂ ಈಗ ಯಾವ ಕುಟುಂಬದವ್ರು ಮಾಡಿದ್ರು ಏನು ಅಂತ ನಾವು ನಿಜವಾಗ್ಲೂ ಅಲ್ಲಿ ಹೋಗಿ ನೋಡಲಿಲ್ಲ. ನಾವು ಸೌತ್ ಕೇಂದ್ರದಲ್ಲಿ ನಿಜ ಒಪ್ಕೊಂತೀನಿ. ಆದರೆ ನಮ್ಗೆ ಅದ್ರ ಬಗ್ಗೆ ಭಾರಿ ಅವ್ರ ಕುಟುಂಬದವ್ರು ಯಾರ್ಯಾರಿದ್ರು ಅಂತೇಳು ನಮ್ಗೆ ಗೊತ್ತಿಲ್ಲ. ಒಂದು ಹೆಗ್ಡೆ ಸ್ವಾಮಿಗೆ ನಾವು ದೇವಸ್ಥಾನಕ್ಕೆ ಹೋದಾಗ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಬಂದದ್ದು ಉಂಟು, ಬಿಟ್ಟರೆ ಬೇರೆ ಏನಿಲ್ಲ. ನಾವು ಧರ್ಮಸ್ಥಳಕ್ಕೆ ಹೋಗ್ತೀನಿ, ವರ್ಷಕ್ಕೋ 6 ತಿಂಗಳಿಗೋ ನಮ್ಮ ನೆಮ್ಮದಿ ಬಂದಾಗ ಹೋಗ್ತೀನಿ ಬರ್ತೀನಿ. ಆದರೆ ನಮ್ಮ ದೇವ್ರ ಸೇವೆ ಮುಗಿಸ್ಕೊಳ್ಳೋದು, ಒಂದು ಬಸ್ಸಲ್ಲಿ ಹೋಗೋದು, ಮತ್ತೊಂದು ಬಸ್ಸಲ್ಲಿ ವಾಪಸ್ ಬರೋದು. ಇದೆಲ್ಲ ಮಾಡಿರೋದು ಸುಮ್ಮನೆ ಸುಳ್ಳನ್ನು ಹಬ್ಸೋದಕ್ಕೋಸ್ಕರ ಧರ್ಮಸ್ಥಳದ ಇದೇನಿದೆಯೋ ಧರ್ಮ ಅಲ್ಲಿ ಅದು ಹಾಳಾಗೋ ಸಲುವಾಗಿ ಎಲ್ಲ ಮಾಡಿದ್ದಾರೆ ಮೇಡಮ್. ಅದಕ್ಕಾಗಿ ನಾನು ಇದನ್ನು ಭಾಳ ದಿವಸದಿಂದ ನೋಡ್ತಾ ಇದ್ದೀನಿ. ಇದರಲ್ಲಿ ಏನು ಉಳಿವಿಲ್ಲ ಮೇಡಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೌಜನ್ಯ ಅದೂ ಸಹ ಇಲ್ಲ ಮೇಡಮ್. ಆದರೆ ವಕೀಲರು ಈಗ ಅದ್ರ ಬಗ್ಗೆ ಕೋರ್ಟಲ್ಲಿ ಇದರಲ್ಲಿ ಏನೂ ಇಲ್ಲ, ಉಳಿವಿಲ್ಲ ಅಂಥೇಳಿ ಆಪಾದನೆ ಮಾಡಿದ್ದಾರೆ ಮೇಡಮ್. ಈ ಷಡ್ಯಂತ್ರ ಈ ಧರ್ಮಸ್ಥಳ ಅಜ್ಜವ್ರನ್ನ ಅಲ್ಲಿ ಕ್ಷೇತ್ರಗಳನ್ನ ಹೆಸರು ಕೆಡಿಸ್ಬೇಕಂತೇಳಿ, ಹಿಂದೂಗಳ ಹೆಸರುಗಳನ್ನು ಹಾಳು ಮಾಡ್ಬೇಕಂತೇಳಿ ಹಿಂದೆ ಅದರದ್ದು ಕುತಂತ್ರಗಳು ಮಾಡ್ತಾ ಇದ್ದಾರೆ. ಷಡ್ಯಂತ್ರ ಇದೆ. ಅದರಿಂದ ಸುಮ್ಮನೆ ಸುಳ್ಳುನೇ ಬುಲ್ಡೆಗಳು ತಂದುಬಿಟ್ಟು ಅಲ್ಲಿ ಹೆಸರನ್ನ ಶ್ರೀ ಮಂಜುನಾಥ ಹೆಸರುಗಳನ್ನ ಕೆಡಿಸ್ಬೇಕಂತೇಳಿ ಅಲ್ಲಿ ಷಡ್ಯಂತ್ರ ನಡೆಸ್ತಾ ಇದೆ. ಅದು ತನಿಖೆ ಆಗಬೇಕು. ತನಿಖೆ ಆಗಿ ಹೊರಗೆ ಬರಬೇಕು. ಯಾರು ಇದ್ದಾರೆ ಅದ್ರ ಹಿಂದೆ ಷಡ್ಯಂತ್ರಗಳು ಎಷ್ಟು ಜನ ಇದ್ದಾರೆ ಅನ್ನೋದು ತನಿಖೆ ಪರವಾಗಿ ಹೊರಗೆ ಬರಬೇಕಂತ ಹೇಳ್ತೀನಿ. ಸೌಜನ್ಯ ನ್ಯಾಯ ಸಿಗಲೇಬೇಕು. ಈಗ ಅಲ್ಲಿ ಯಾವುದೂ ನಡೆದಂಥ ಘಟನೆಗಳು ಯಾವುದೂ ಇಲ್ಲ. ಇಷ್ಟು ವರ್ಷದಿಂದ ಮಂಜುನಾಥ ಸ್ವಾಮಿಗೆ ಲಕ್ಷಗಟ್ಟಲೆ ಜನ ಹೋಗ್ತಾ ಇದೆ. ಹಂಗೆ ಮಾಡಿದರೆ ಯಾವಾಗ ಹೆಸರು ಕೆಟ್ಟು ಹೋಗ್ಬಿಡೋದು. ಈಗ ಅದನ್ನೇ ಅಲ್ಲಿ ಹೆಚ್ಚಲಿ ಅದು ಕ್ಷೇತ್ರ ಸ್ವಲ್ಪ ಹೆಸರು ಇರೋದಕ್ಕೆ ಹೆಸರು ಹಾಳು ಮಾಡ್ಬೇಕಂತೇಳಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಅದು ಅದ್ರ ಹಿಂದೆ ಸುಮಾರು ಜನಗಳು ಇದ್ದಾರೆ. ಅದನ್ನು ಹೊರಗೆ ತರಬೇಕು. ಅವ್ರು ಯಾರೇನು ಬಂದಿದ್ದಾರೆ ಈಗ ನಾವು ತೋರಿಸ್ಕೊಡ್ತೇವೆ ಅಂತೇಳಿ ಅವ್ರನ್ನೇ ಟೈಟ್ ಮಾಡಿ ಅವರೇ ಪೊಲೀಸು ಇಲಾಖೆಯವರು ಬಾಯಿ ಬಿಡಿಸ್ಬೇಕು. ನಿಮ್ಮಿಂದ ಯಾರಿದ್ದಾರೆ, ಏನಿದೆ, ನೀವು ಯಾಕೆ ಈ ರೀತಿ ಇಷ್ಟು ವರ್ಷ ಯಾಕೆ ಸುಮ್ಮನಿದ್ರಿ, ಇವಾಗ ಯಾಕೆ ತೆಗೆದಿದ್ದೀರಾ, ನೀವು ಅದನ್ನು ನಿಮ್ಮಿಂದ ಯಾರು ಇವರು ಪೊಲೀಸ್ನವರು CIT ಅವ್ರನ್ನ ಟೈಟ್ ಮಾಡಬೇಕು. ಟೈಟ್ ಮಾಡಿ ಬಾಯಿ ಬಿಡಿಸ್ಬೇಕು. ಅವನು ಚೆನ್ನೈ ಅಂತ ಹೇಳ್ದಿದ್ದ, ಅವನು ಬಾಯಿ ಬಿಟ್ಟನಲ್ಲ, ನಾನು ಹಿಂದೆ ಇದ್ದಾರೆ, ಒಂದು ಅಜ್ಜಿ ಬಂದಿತ್ತು ಅಲ್ಲಿ, ನನ್ನ ಮಗಳು ಹೋಗಿದ್ದಾಳೆ ಅಂತೇಳಿ. ಅದೆಲ್ಲ ಸುಳ್ಳಾಗಲಿಲ್ವಾ? ಅದೆಲ್ಲ ಈಗ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಆ ಕ್ಷೇತ್ರನ ಹಾಳು ಮಾಡ್ಬೇಕಂತೇಳಿ ಈಗ ಜನ ಈಗ ಅದರಿಂದ ಕುತಂತ್ರಗಳು ಇದ್ದಾರೆ. ಏನು ಹಿಂದೂಗಳಿದ್ದಾರು, ಮುಸ್ಲಿಮ್ಸ್ ಇದ್ದಾರು, ಯಾರಿದ್ದಾರೆ ಅನ್ನೋದು ಬಾಯಿ ಬಿಡಿಸ್ಬೇಕು ಅವ್ರ ಕಡೆಯಿಂದ. ಷಡ್ಯಂತ್ರ ನಡೆದಿರೋ ಸಹಜ. ಅದು ಫಸ್ಟಿಂದಲ್ಲಿ ಈಗ ಯಾಕೆ ಬಂತದು? ಫಸ್ಟೆಲ್ಲ ನೋಡ್ಬೋದಾಗಿತ್ತು ಅಲ್ವಾ? ವಕೀಲರ ಮೇಲೆ ಅಲ್ವಾ ಚೆನ್ನಾಗಿದೆ ಅಲ್ಲ. ಅವೆಲ್ಲ ಸುಳ್ಳು ಬೂಟಾಟಿಕೆ ಅಲ್ಲಿ ಅಂದಾನ ಮಾಡ್ತಾರೆ. ಅದಕ್ಕೆಲ್ಲ ಹೊರಗಿನವರೆಲ್ಲ ಬಂದು ತೊಂದರೆ ಕೊಡ್ತಾ ಇದ್ದಾರೆ ಅಷ್ಟೇ. ನಡೆದೇ ಇಲ್ಲ ಅಂದ್ರೆ ಏನು ಗೊತ್ತಾ, ನಡೆದಿದ್ರು ಇದು ಈಗ ಬೂಟಾಟಿಕೆ ಮಾಡ್ತಾ ಇದ್ದಾರೆ ಅಷ್ಟೇ. ಅವರು ಅದನ್ನು ವಕೀಲರು ಎಲ್ಲ ತನಿಖೆ ಮಾಡಿ ಎಲ್ಲ ಕರೆಕ್ಟಾಗಿ ಹೇಳಿದ್ದಾರೆ. ಅವರು ಈಗ ನೋಡೋಣ, ಇನ್ನು ಮುಂದೆ ಕಾದು ನೋಡೋಣ. ಹಿರಿಯರು ಇದ್ದಾರೆ, ಎಲ್ಲ ನೋಡ್ತಾ ಇದ್ದಾರೆ.
ಅವ್ರ ಅದೃಷ್ಟ ಚೆನ್ನಾಗಿದೆ ಸಿಗ್ಬೋದು. ಅದೇ ಇಷ್ಟು ದಿನಗಳಿಂದ ಅಲ್ಲಿ ಹಾ. ತನಿಖೆ ಎಲ್ಲ ಮಾಡಿರೋದು. ಅಲ್ಲ ಇದನ್ನ ಫಸ್ಟೇ ಮಾಡ್ಬೋದಾಗಿತ್ತಲ್ಲ. ಈಗ ಅವರು ಯಾರೋ ಹೇಳಿದ್ರು ಬೂಟಾಟಿಕೆ ಅಂತ ಮಾಡಿದ್ರೆ ಹೆಂಗೆ? ಅದು ಸುಳ್ಳು ಅಲ್ವಾ? ಈಗ ನೀವೊಂದು ಹೇಳೋದು ನಾವು ಹೇಳೋದು ಚೆನ್ನಾಗಿರಲ್ಲ ಅದು. ಅವ್ರು ಈಗ ಬಂದು ಒಂದು ಕಡೆ ಈ ಕಡೆ ತೋರಿಸ್ತಾರೆ, ಒಂದು ಕಡೆ ಆ ಕಡೆ ತೋರಿಸ್ತಾರೆ. ACB ಅವರು ತನಿಖೆ ಮಾಡ್ತಾಯಿದ್ರೆ ಹಿರಿಯರೆಲ್ಲ ಮಾಡಲಿ, ಇನ್ನು ಮುಂದೆ ಕಾದು ನೋಡೋಣ. ಧರ್ಮಸ್ಥಳಕ್ಕೆ ಮಾತ್ರ ಒಳ್ಳೇದಾಗಬೇಕಷ್ಟೆ. ಅಲ್ಲ, ಧರ್ಮಸ್ಥಳ ಒಂದು ಪವಿತ್ರ ದೇವಸ್ಥಾನ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲೇ ತುಂಬ ಸತ್ಯ ದೇವರು. ಇದನ್ನು ನಾನು ನಂಬೋದಿಲ್ಲ. ಯಾಕಂದರೆ ಇದು ಯಾರೋ ಮಾಡಿರೋ ಒಂದು ಕುತಂತ್ರ ಅಂತ ನಾನು ಹೇಳ್ತೀನಿ. ದೇಶ ವಿದೇಶಗಳಿಂದ ಹಲವಾರು ಭಕ್ತರು, ಸಾವಿರಾರು ಭಕ್ತರು ಅಲ್ಲಿಗೆ ಹೋಗ್ತಾರೆ. ಏನಂದರೆ ತುಂಬ ಸತ್ಯೋದ ದೇವರು. ತುಂಬ ನನಗೂ ಆಶ್ಚರ್ಯ, ಯಾಕೆ ಇದು ಮಾಡಿದ್ರು ಏನು ಇಷ್ಟು ವರ್ಷ ಇಲ್ಲಿದ್ದು ಈಗ ಅದನ್ನು ಈ ರೀತಿ ಮಾಡ್ತಿದ್ದಾರಲ್ಲ ಅಂತೇಳಿ ತುಂಬ ಬೇಸರ ಆಗ್ತಾಯಿದೆ. ಇದಕ್ಕೆ ನಾನು ಒಪ್ಪೋದಿಲ್ಲ.